ಆ ಇಪ್ಪ ಇದ್ಯಾಕೆ ಪಟ್ಟೆ ಸೀರೆ ಹಿಂಗೆ ಹಿಡ್ಕಂತು ಸೊಟ್ಟೋತು ನಂದು. ಯಾಕ ಪಟ್ಟೆ ಸೀರೆ ಸೊಟ್ಟೋಗೈತೆ. ಹಿಂಗೆ ಹಿಡ್ಕೊಂಡೈತೆ. ಇಪ್ಪ 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 ಆ ಇಪ್ಪ ನೆಟ್ಟಿಗೆ ಮಾಡೋಕ್ಕೆ ಬರ್ತಾ ಇಲ್ಲ. ಯಾಕೋ ಸೊಟ್ಟ ಪಟ್ಟೆ ಸೀರೆ ಆಯ್ತಲ್ಲ ನಂದು. ಯಾಕೋ ಕುತ್ಕೆ ಹಿಡ್ಕೊಬಿಟ್ಟಂಗಾಗೈತೆ. ಯಾಕಂಗೈತೆ ಯಪ್ಪ, ಒಂದೇ ಕಡೆಗೆ ಹಿಡ್ಕೊಂಡಂಗಾಗೈತೆ. ಮನಿಕೊಂಡು ಎದ್ನಪ್ಪ, ಅವಾಗಿಂದ ನೆಟ್ಟಿಗೆ ಇಕ್ಕಮಕ್ಕೆ ಬರ್ತಾ ಇಲ್ಲ. ಅಯ್ಯೋ ದೇವ್ರೆ, ಯಾಕೆ ಹಿಂಗಾಯ್ತು. ಅದಕ್ಕೆ ಮತ್ತೆ ಸರಿಯಾಗಿ ಇಕ್ಕೊಂಡು ಮನಿಕಬೇಕು. ಸೊಟ್ಪಟ್ಟೆ ಸೀರೆ ಇಕ್ಕೊಂಡು ಮನಿಕೊಂಡ್ರೆ ತಿರುಗ್ಸೋಕ್ಕಾಗಲ್ಲ. ಎತ್ಲಾಗ ಒಂದು ಈಟ್ ಒಳ್ಳಿರ್ ಸಾಕು, ಅದೇ ಒಂದು ಮೂಗು ಪೆಟ್ಟಾದಂಗೆ ಆಗ್ತವೆ. ಅಯ್ಯೋ ದೇವ್ರೆ, ಅಯ್ಯಪ್ಪ ಇದ್ಯಾಕಪ್ಪ ಹಿಂಗಾಯ್ತು. ಅಯ್ಯೋ ದೇವ್ರಿ. ಮನಿಕೊಂಡಿದ್ದೆ, ಆಗ ಅವಳ್ದ ಜಗಳ ಮಾಡ್ಕೊಂಬಂದು ಏನೇನೆಲ್ಲ ಹೇಳ್ಬೋದು, ಏನೇನೆಲ್ಲ ಅವ್ರ ಅಣ್ಣಗೆ ತಂದಿಕ್ಬೋದು ಅಂತ ಯೋಚನೆ ಮಾಡ್ಕೊಂಡು ಹಂಗೆ ಮನ್ಕೊಂಡೀನಿ. ಹಂಗೆ ಸೊಟ್ಪಟ್ಟೆ ಸೀರೆ ಹೋಗೈತೆ. ಯಾಕನ ಹೋಗುತ್ತೆ. ಯಾಕೆ ಪಟ್ಟೆ ಸೀರೆ ಹಿಡ್ಕೊಂಡಂಗಾಗೈತೆ. ಯಾಕೆ ಸೊಟ್ಟೋಗ್ಬಿಟ್ಟೈತಿ. ಯಾಕೆ ಏನಾಯ್ತು. ಯಾಕೆ ಮಾತಾಡುತ್ತೆ ಡೇನಾ. ಯಾಕನೋ ಹಿಂಗೆ ಹಿಡ್ಕೊಬಿಟ್ಟೈತೆ ಕಣೆ. ಕೂತ್ಕೆ ಯಾಕೆ ಇಲ್ಲೋಡು ಹಿಂಗೆ ಹಿಡ್ಕೊಂಡೈತಿ. ಹಿಡ್ಕೊಂಡು ಮನಿಕೇಣಿದ್ದೆ, ಅದು ಯಾಕೋ ಎದ್ದಾಳಕ್ಕೆ ಬರ್ತಾನೆ ಇಲ್ಲ. ಹಂಗೆ ಹೇಳು ಹಿಂಗೆ ಸರಿ ಮಾಡ್ಕೊಂಬಕ್ಕೆ ಬರ್ತಾನೆ ಇಲ್ಲ. ಹಿಂದಕ್ಕೆ ಹಿಂಗೆ ಸೊಟ್ಟನೆ ಹೋಗೈತೆ. ಯಾಕನ ಯಪ್ಪ ನೋಯ್ತೈತೆ ಕಣೆ. ಅಯ್ಯೋ ದೇವ್ರೆ, ಅದು ಯಾಕಂಗಾಯ್ತು ಏನೋ. ಅಯ್ಯೋ ದೇವರೇ, ನಾನು ಹಿಂಗೆ ಒಂದು ಈಟ ಸರಿಯಾಗಿ ಇಕ್ಕೊಂಡು ಮನಿಕೋಬೇಕಾಗಿತ್ತು. ಅತ್ಲಾಗ ಇಕ್ಕೊಂಡು ಏನೋ. ನಾನು ಅವಳಿಗೆಲ್ಲನ ನಿಮ್ಮ ಮಾಮ ಬಂದಾಗ ಏನು ಹೇಳೋಣ ಅವಳ ಬಗ್ಗೆ ಅಂತ ಹೇಳಿ ಎಲ್ಲ ಯೋಚನೆ ಮಾಡ್ತಿದ್ದೆ. ಏನೇನು ಹೇಳ್ಕೊಡೋಣ, ಏನೇನು ಹೇಳೋಣ ಅಂತ ಹೇಳಿ ಎಲ್ಲ ಯೋಚನೆ ಮಾಡ್ಕೊಂಡು ಮನಿಕೊಂತ ಇದ್ದೆ. ಹಂಗೆ ಮನಿಕೊಂಡಿದ್ದೀನಿ. ಸೊಟ್ಪಟ್ಟೆ ಸೀರೆ ಇಕ್ಕೊಂಡು ಹಂಗೆ ನೋವಾಗ್ಬಿಡ್ತು. ಹೋಗತ್ಲಾಗಿ ಇಪ್ಪ ನೋಯ್ತೈತಿ. ಹಿಂಗೆ ಮತ್ತೆ ಸೊಟ್ಟು ಇಕ್ಕೊಂಡು ಮನಿಕೊಂಡ್ರೆ ಹಂಗೆ ನೋಯ್ಯೋದು. ನೀನು ಸರಿಯಾಗಿ ಇಕ್ಕೋಬೇಕಿಲ್ಲ. ಅದೊಂದು ಈಟು ಎಡ್ಸಿಗೆ ತಿರುಗಿಕೊಂಡ್ರೆ ಸೊಂಟಾಗಲಿ, ಈ ಪಟ್ಟೆ ಸೀರೆ ಆಗಲಿ, ಕೈ ಆಗಲಿ, ಕಾಲಾಗಲಿ ಒಂದು ಈಟು ಎಡ್ಸಿಗೆ ನಾನು ಇಕ್ಕಿದೀವಿ ಅಂದರೆ ಒಂದು ಈಟು ನೋವಾತು ಅಂದರೆ ಅದೇ ಮುಗ್ಪೆಟ್ಟು. ತಿರ್ಗಿ ಅನುಭವಿಸ್ಬೇಕಾಗುತ್ತೆ. ನೀನು ಹೋಗಿ ಅಂತ ಕೆಲಸ ಮಾಡ್ಕೊಂಡು ಇವಾಗ. ನಮ್ಮ ಅಮ್ಮ ಬತ್ತೀಯ ನೀವ್ತೀಯೇ. ಬಾರಮ್ಮ ಹಿಂಗೊಂದು ಸ್ವಲ್ಪ ಹಿಂಗೊಂದು ತಲೆನ ಹಿಂದಕ್ಕೆ ಹಿಂಗೆ ಪಟ್ಟೆ ಸೀರೆ ಸೊಟ್ಟೋಗ್ಬಿಟ್ಟೈತಿ. ಯಪ್ಪ ದೇವ್ರೆ, ನಾನು ಚೆನ್ನಾಗಿತ್ತಪ್ಪ. ಹಿಂಗಾಗಿರ್ಲಿಲ್ಲ ಎಂದು ಯಾವತ್ತು ಹಿಂಗಾಗಿರ್ಲಿಲ್ಲ. ಇವತ್ತು ಯಾಕೋ ಹಿಂಗಾಗೈತೆ. ಯಪ್ಪ ನೋಯ್ತೈತಿ. ಬಾರಮ್ಮ ಹಿಂಗನ್ನು ಒಂದಿಟ್ಟು ಹಿಂಗೆ ಅಂತೀನಿ ತಡಿಯಾಕ. ಬೇಡ ಬತ್ತಾಯಿ, ಬೇಡ ಬೇಡ ಬೇಡ. ಇಪ್ಪ ನೋಯ್ತೈತೆ. ಬಿಡು 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 ಬಿಡು. ಹಾಗಾದ್ರೆ ಏನಾಯಿತು. ಶೈಲಿಗೆ ಏನಾಗಿತ್ತಲ್ಲಿ ಎಂತಪ್ಪ ಏನಾಗೈತೆ. ಏನಾಗೈತೆ ಕಾಣಲ್ಲ ತಕ್ಕಯ್ಯ, ಗೊತ್ತಿಲ್ಲ. ಮನಿಕೊಂಡಿರ್ಬೇಕಾದ್ರೆ ಹಿಂಗೆ ಪಾಟೆ ಸೀರೆ ಎಲ್ಲನ ಸೊಟ್ಟು ಇಕ್ಕೊಂಡೋಳು. ಅದು ಹಂಗೇನೆ ಮಾಡ್ದಂಗೆ ಆಗೈತೆ ಒಂದು ಕಡಿಕೆ ಪಾಟೆ ಸೀರೆ. ಅದಕ್ಕೇನೆ ಹಿಂಗೆ ಅವಳು ಸರ್ ಮಾಡ್ತೀನಿ ಅಂತ ಓದ್ಲು. ನೋಯ್ತೈತೆ ಅಂತ ಬುಡ್ಕೊಂತಾಳೆ. ಅವಳಿನ ಈಗಿನ ಬಂದಿಗೆ ಹಿಂಗೆ ಚೆನ್ನ ಮನಿಕೊಂತೀನಿ ಕಣಮ್ಮ ಅಂತ ಮನಿಕೊಂಡ್ಲು. ಬಿಡು ಮನಿಕೊಂಡಳೆ ಅಂತೇಳಿ ನಾವು ಯಾರೂ ಎಬ್ಬಿಸ್ಲಿಲ್ಲ. ಸುಮ್ಮನಾದಿ ಅದು ಹೆಂಗೆ ಪಾಟೆ ಸೀರೆ ಹಿಂಗಾಗೈತೆ ನೋಡು. ಎತ್ಲಾಗ ಸೊಟ್ಟು ಇಕ್ಕೊಂಡು ಮನಿಕೊಂಡ್ಲು ಏನೋ. ಯಾಕ ಅದು ಹಂಗೆ ಇಕ್ಕೊಂಡ್ರೆ ಯಾವಾಗಲೂ ಹಂಗೆ ಇರುತ್ತೆ. ಅವ್ರ ಅಪ್ಪನ ನೀನು ಸರ್ವ್ ಮಾಡ್ಕೋಬೇಕು ಅಲ್ಲೋಡು. ಒಂದು ಕಡೆಗೆ ಇಕ್ಕೊಂಡ್ರೆ ಪಡೆ ಸೀರೆನ ಅದಿನ್ನೂ ಇದಾಗುತ್ತೆ. ಅದು ಬರಲ್ಲ ಯಪ್ಪ, ನೋಯ್ತೈತೆ ಬಿಡ್ತಾಯಿ. ಅಮ್ಮ ಹಿಂಗೆ ಸರ್ವ್ ಮಾಡ್ಕೊಂಬ ನಮ್ಮ ತೋದ್ರು ನೋಯ್ತೈತಿ. ಅಯ್ಯೋ ದೇವ್ರೆ, ಹೋಗತ್ತೆ. ನನಗೆ ಯಾಕೆ ಹಿಂಗಾತು ಇದ್ಕಿದ್ದಂಗೆ. ನನಗೆ ಯಾವತ್ತು ಹಿಂಗೆ ಆಗ್ತಿರ್ಲಿಲ್ಲಪ್ಪ. ಮಣಿ ಈಕ್ಷ ಯಾತನ ತಿಕ್ಕ ಈಕ್ಷ ಯಾತನ ಮೂನ ಯಾತನ ತಿಕ್ಕೊಂಡು ಹಿಂಗೆ ಸವರ್ಕೊಂಡ್ರೆ ಸರಿ ಆಗುತ್ತೆ. ಅದೊಂದು ಕಡೆ ಕೊಳ್ಳಿಕ್ಕಿದೆಯಾ ಮನಿಕೊಂಡಾಗ ಏನು ಅದೇನೇನು ಅಂತದ್ದಿಲ್ಲ. ಹಂಗೇನೆ ನೋಯ್ತೈತಿ. ಕೈ ಆಗಲಿ ಕಾಲಾಗಲಿ ಅತ್ಲಾಗನ ಒಳ್ಳಿಕ್ಕಿರಿ ಹಂಗೆ ನೋಯ್ಯೋದು. ಕಾಲು ಹಂಗೆ ಮತ್ತೆ ಬಿರ್ನು ಊದ್ಕೆ ಬಿಡುತ್ತೆ. ಅತ್ಲಾಗನ ಒಳ್ಳಿಕ್ ಬಿಟ್ರೆ ಕಾಲು ಕೈ ಊದ್ಕೆ ಬಿಡುತ್ತೆ. ಅತ್ಲಾಗನ ಒಂದು ಈಟು ಒಳ್ಳಿರ್ ಸಾಕು. ಹಂಗೆ ಪಟ್ಟೆ ಸೀರೆನೂ ಹಂಗೆ ನೋಯ್ತೈತಿ. ನೀನು ಎತ್ಲಾಗೋ ಹಿಂಗೆ ಇಕ್ಕೊಂಡು ಮನಿಕೊಂಡಿದ್ಯಾ ಒಂದು ಕಡೆ ಕತ್ಕೆ ಮತ್ತು ತಲೆಮಟ್ಟೆನೂ ಇಕ್ಕಬಾರ್ದು ಅಂಬದು. ಯೋಸಂದು ತಲೆಮಟ್ಟೆ ದಿಂಬು ಯೋಸಂದು ಇಕ್ಕೆಂತಿ ಅದಕ್ಕೆ. ತಲೆಮಟ್ಟೆ ದಿಂಬು ಇಕ್ಕೆಮಕ್ಕೆ ಹೋಗ್ಬಾರ್ದಂಗೆ. ಮತ್ತೆ ಇಕ್ಕೆಮಕ್ಕೆ ಹೋಗ್ಬಾರ್ದು ಹೊಸಂದವು. ನೋಡು ಹಂಗೆ ಇವಾಗ ನೋವು ಮಾಡ್ಕೊಂಡೆ ಸರ ಪಟ್ಟೆ ಸೀರೆ ಸೊಟ್ಟೋತು. ಇವಾಗ ಇಪ್ಪ ಪಟ್ಟೆ ಸೀರೆ ಸೊಟ್ಟೋದ್ರೆ ಒಂಥರ ಚೆನ್ನಾಗಿ ಕಮಲ್ಲ. ಇವಾಗ ಅದೊಂದಿಟ್ಟು ಮೂಗು ಪೆಟ್ಟಾದರೆ ಯಾವಾಗಲೂ ಹಂಗೆ ನೋಯ್ತಿರುತ್ತೆ. ನೀನು ನೋಡು. ಅಯ್ಯೋ ದೇವ್ರು. ಅಲ್ಲ ಸರಿಯಾಗಿ ಇಕ್ಕೊಂಡು ಮನಿಕೋಬೇಕೇನು. ಸಣ್ಣ ಹುಡುಗಿ ಸಣ್ಣ ಹುಡುಗಿ ಆದ್ರೆ ಬಿಡಪ್ಪ ಅನ್ಬೋದು. ಚೆನ್ನಾಗಿದ್ದಿದ್ದು ಇವಾಗ ಹಿಂಗೆ ಇಕ್ಕಿದ್ದಂಗೆ ಹಿಂಗೆ ಆಗ್ಬೇಕಂತಂದ್ರೆ ನೋಡಕ್ಕ ಇವಾಗಿನ ನಾಗ ಅವಳು ಯಾವಳು ಗೆರ್ಜಿಂಬೇತಾಗಿ ಜಗಳ ಮಾಡ್ಕೊಂಡು ಬಂದು ಅದು ಇದು ಹೇಳಿ ನಾನು ನನ್ನ ತಂಗಿ ಇವಳು ಅದು ಇದು ಬೈದು ನೋಡು ನಿಮ್ಮ ಅಣ್ಣ ನೀನು ಮಾತಾಡಿಸ್ಬಾರ್ದು ಹಂಗೆ ಮಾಡಿ ಮಾಡ್ತೀವಿ ಅಂತ ಹೇಳಿ ಹೇಳ್ಕೊಂಬಂದ್ವಿ. ಅವ್ರ ಅಣ್ಣ ಬಂದಮೇಲೆ ಯಾತೈತೆ ಹೇಳೋಣ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಇನ್ನೂ ಹಿಂಗೆ ಒಂದು ಸಣ್ಣ ಒಂದು ಅರ್ಧ ಗಂಟೆ ಆಗಿಲ್ಲ ಕಡಕ್ಕ. ಅವಳೆ ಏನು ಶಾಪ ಹಾಕಿದ್ಲ ಏನೋ. ಅದು ಒಳ್ಳೇದಲ್ಲ, ಅದು ಒಳ್ಳೇದಲ್ಲ ಅದ್ರ ಬಾಯಿ. ಅದ್ರ ಬಾಯಿ ಒಳ್ಳೇದಲ್ಲ. ಏನು ಶಾಪ ಹಾಕ್ತಾವ ಏನೋ. ಮತ್ತೆ ಅವಳು ಒಳ್ಳೆಯವಳಲ್ಲ. ಅವಳು ಭಾರಿ ಇದ್ದಾಳೆ ಅಂತ. ಅವಳಿಗೆ ಮಾತಾಡ್ಸೋಕ್ಕೆ ಹೋಗ್ಬಾರ್ದು ನೀವು. ನೋಡಿ ಇವಾಗ ಮಾತಾಡ್ಸಿ ಹಂಗೆ ತಂದ್ಕೊಂಡ್ರಿ. ಅಯ್ಯೋ ಅವಳೇ ಮಾತಾಡ್ಸಿದ್ದು ನಮ್ಮ ಪಾಡಿಗೆ ನಾವು ಸುಮ್ಮನೆ ಬರ್ತಿದ್ವಿ. ಅವಳೇ ಮಾತಾಡ್ಸಿದ್ದು ಅದಕ್ಕೆ ಹೇಳಿವು ಅಷ್ಟೇ. ಅವ್ರ ಅಣ್ಣ ಬಂದಾಗ ಹೇಳ್ತೀನಿ ತಡಿ. ನಿನ್ನ ತಂಗಿ ಏನು ಶಾಪ ಹಾಕಿದ್ಲಪ್ಪ ನೋಡಿ ಹಿಂಗೆ ಆಗೈತೆ ಅಂತ ಹೇಳ್ತೀನಿ. ಬರಲಿ. ನಾನೇನು ಸುಮ್ಮನೆ ಇರಲ್ಲ.
ಒಂದ್ರಕ್ಕೆ ಇನ್ನೂ ಒಂದು ಹೊತ್ತು ಬೆರೆಸ್ಕೊಂಡು ಹೇಳ್ಬೇಕು. ಸರಿಯಾಗಿ ಹೇಳ್ಬೇಕು. ಅವ್ನು ತಿರ್ಗಾ ಎಲ್ಲೆಲ್ಲೂ ಅವಳನ್ನ ಬಾರಮ್ಮ ಗಿರ್ಜಿಂಬಿ ಅಂತ ಕರಿಬಾರ್ದು, ಮಕ್ಕ ನೋಡಬಾರ್ದು. ಹಂಗೆ ಹೇಳ್ಬೇಕು. ಒಂದ್ರಕ್ಕೆ ಇನ್ನೂ ಹೊತ್ತು ಬೆರೆಸ್ಕೊಂಡು ಹೇಳ್ಬೇಕು ಕಣೆ ಅಕ್ಕ ಅವಳಿಗೆ ಇನ್ನೂ ಸರಿಯಾಗಿ. ಅವಳಿಗೆ ನೋಡಿ, ಇವಾಗ ಬೇರೆ ಅವ್ರ ಮೇಲೆ ಮಾತಾಡಿಸ್ತಾರಲ್ಲ ಶಂಭುಲಿಂಗಣ್ಣರು, ಅವ್ರು ಬೇರೆ ಮಾತಾಡಿಸ್ತಿಲ್ದಂಗೆ ಮಾಡಬೇಕು. ಅವ್ರು ಮಾತಾಡ್ಸೋದ್ಕೋ ಅದಕ್ಕೂ ಇವಾಗ ನಾನೇ ಗ್ರೇಟ್ ಅಮ್ಮಂಗಾಗ್ಬಿಟ್ಟೈತೆ ಅವಳಿಗೆ. ಅವಳು ಮಾತಾಡಿಸ್ತಾಳಲ್ಲ ಇವಾಗ ಮಾರ್ಗಿಟ್ಟಿ, ಅವಳು ಮಾತಾಡಿಸ್ತಿರ್ಲಿಲ್ಲ, ಇವಾಗ ಅವಳು ಮಾತಾಡಿಸ್ತಾಳೆ. ಅದಕ್ಕೆ ಆ ಗಿರ್ಜಿಂಬಿಗೆ ಇವಾಗ ಯಾರ್ದೇನೋ ಅಮ್ಮಂಗೆ ಆಗ್ಬಿಟ್ಟೈತಿ. ಅವಳಿಗೆ ಇವಾಗ ಏನೋ ಒಂಥರ ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಂಗೆ ಆಯ್ತಾ ಸಿದ್ಲಿಂಗನ ಮದುವೆ ಆದಂಗಿಂದಾನು. ಅವಳು ಮದುವೆ ಆಗಾರೆ ಇರಲಿಲ್ಲ. ಹೇಳು, ಅವಳು ಮದುವೆ ಆಗ್ದಂಗೆ ಹಂಗೆ ಇದ್ಲು. ಅವನಿಗೂ ಮದುವೆ ಇರಲಿಲ್ಲ, ಅವಳಿಗೂ ಮದುವೆ ಇರಲಿಲ್ಲ. ನೋಡಮ್ಮ ಎಂಥದಾತು ಇಬ್ಬರಳ್ಗೂ ಎಂಥದ್ದು ಬಂದ್ಬಿಡ್ತು. ಈ ಎರಡು ಮದುವೆ ಇಲ್ಲ ಇಬ್ಬರಳ್ಗೂ ಮದುವೆ ಇಲ್ಲ ಅಂಬೋರು ಅವರಿಬ್ರಿಗೂ ಎಂಥದ್ದು ಬಂದ್ಬಿಡ್ತು ಪಟ್ಟ. ಹೋಗು, ನಮ್ಮ ಹುಡುಗಿನ ನಾವು ಒಳ್ಳೆಯವ್ರಿಗೆ ಕೊಟ್ಟು ಮದುವೆ ಮಾಡೋಣ ಅಂತಿದ್ವಮ್ಮ. ಈ ನನ್ನ ಮಗ ನಾನು ಹಾಗೆ ಆಗ್ತೀನಿ ಅಂತ ಹೇಳಿ ಕರ್ಕೊಂಡು ಮದುವೆ ಆದ. ಒಳ್ಳೆಯ ಸವಾಸ ಅಲ್ಲ ನಮ್ಮ ಅಕ್ಕೆ. ಮತ್ತು ಇವಾಗ ನಮ್ಮ ಏಳನ್ನ ಡಯನ್ನ ಯಾವಾಗ ಒಳ್ಳೆಯವ್ರಿಗೆ ಕೊಟ್ಟು ಮದುವೆ ಮಾಡೋಣ ಅಂತ. ಅಮ್ಮ ಬಾ, ಇವಾಗ ನನ್ನ ಪಟ್ಟೆ ಸೀರೆ ನೋಯ್ತೈತೆ, ಅದನ್ನ ಸರ್ ಮಾಡು. ಹೆಂಗೆ ಇಕ್ಕೊಂಡಿರ ನಮ್ಮ ಹಿಂಗೆ ಪಟ್ಟೆ ಸೀರೆನ. ಅಯ್ಯಪ್ಪ ನೋಯ್ತೈತಿ ಯಾಕನ. ಅಯ್ಯೋ ದೇವ್ರಿ, ಪಟ್ಟೆ ಸೀರೆ ನೋಯ್ತೈತೆ ಬಾರಮ್ಮ. ಆಹಾ ಹೆಂಗೆ ನೋಯ್ತೈತೆ. ನಾನು ಏನು ಮಾಡೋಣಮ್ಮ. ಒಂದು ಈಟೇನ ನೀನು ಮುಟ್ಟಿನೇ ನೋಯ್ತೈತೆ ಅಂತ ಬಡ್ಕೊಂತೀಯ. ಅಂಥದ್ರಾಗೆ ನಾನು ಹೆಂಗೆ ಇದು ಮಾಡೋಣ ಹೇಳು. ಅಲ್ಲ ನೀನು ಒಂದು ಸಣ್ಣ ಸುಮ್ಮನಿದ್ರೆ ಒಂದಿಟ್ಟು ನೋಯ್ದ್ರು ನೋಯ್ಲಿ ಹಿಂಗೆ ಅಪ್ಪನ ತಿರುಗಿಬಿಡ್ತೀವಿ. ಹಿಂಗೆ ಇಟ್ಕೊಂಡು ಹಿಂಗೆ ಒಂದು ಈಟು ಹಿಂಗೆ ಬಗ್ಗಿಸ್ಬಿಡ್ತೀನಿ. ನೀನು ನೋಯ್ದ್ರು ನೋಯ್ಲಿ ಸ್ವಲ್ಪ ಸುಮ್ಕಿರು. ನೀನು ಮುಟ್ಟಿರಂಗೆ ಸೂಕ್ಷ್ಮೆ ಯಾಕ. ಒಂದು ಈಟ್ರಲ್ಲ ಅಟಕ್ಕಂತ ತಿರುಗಿ ಹಿಂಗೆ ಚಟ್ ಅನ್ನಸ್ರಿ, ಅವಾಗ ಸರಿಯಾಗುತ್ತೆ. ಚಟ್ ಆಗೈತಲ್ಲ, ಇವಾಗ ಒಂದು ಈಟ್ ಹಿಂಗಂದ್ರೆ ಮುರಿದೋಗುತ್ತೆ. ಅಲ್ಲ ಹಿಂಗಂದ್ರೆ ಸರಿಯಾಗುತ್ತೆ. ಬೇಡಮ್ಮ ತಾಯಿ, ನೋಯ್ತೈತೆ ನನಗೆ. ಅಯ್ಯಪ್ಪ ಹಿಂಗೆ ಇಕ್ಕೊಂಡಿದ್ರು ಇಕ್ಕಂತೀನಿ. ಅಯ್ಯಪ್ಪ ನೋಯ್ತೈತಮ್ಮ ತಾಯಿ, ಬೇಡ. ಯಾಕೆ ಬೇಕು ಆಮೇಲೆ ಲಡ್ಡಿಕ್ಕಂದ್ರೆ ಏನು ಮಾಡ್ತೀಯ. ಇನ್ನು ಆಮೇಲೆ ಸ್ಯಾನೆ ಎತ್ತಗನ ತಿರುವಿಕ್ಕಿರಿ ಏನು ಮಾಡ್ತೀಯ. ಈಗಲೇ ಒಂದು ಜೀಟ್ ಸೊಟ್ಟೋಗೈತೆ, ಇನ್ನು ಆಮೇಲೆ ಸ್ಯಾನೆ ಸೊಟ್ಟೋಗ್ಬಿಟ್ರಿ ಏನು ಮಾಡೋಣ. ಅಯ್ಯೋ ದೇವ್ರಿ, ಏನು ಬೇಡಮ್ಮ ತಾಯಿ. ಇದೊಳ್ಳೆ ಸವಾಸ ಆತಲ್ಲಪ್ಪ. ಹೋಗತ್ತೆ. ಇವತ್ತು ಯಾರ ಮಕ್ಕ ನೋಡಿದ್ನ ಏನೋ ದರಿದ್ರದ ಅವಳನ್ನ ಮಾತಾಡ್ಸಿ ಬಂದಾಗಿಂದನೂ ಮಾತಾಡ್ಸಿನ್ನು ಬಂದು ಹಿಂಗೆ ಮನೆ ಕೆಣ್ಣಪ್ಪ ಎಲ್ಲ ಯೋಚನೆ ಮಾಡ್ತಾ ಹಿಂಗೆ ಮನೆ ಕೆಳಿದ್ದೆ. ಎದ್ದಾಳಕ್ಕೆ ಗೊತ್ತಿಲ್ಲ. ಹಿಂಗೆ ಪಟ್ಟೆ ಸೀರೆ ಸೊಟ್ಟೋಗೈತೇನೋ ಐತೈತೆ ಹಿಂಗೆ ಸರ್ ಮಾಡ್ಕ್ಯಮನ ಅಂದರೆ ನೀನೇ ಆತನ ತಿಕ್ಕೊಂಡು ಸರ್ ಮಾಡ್ಕೋಬೇಕಷ್ಟೆ. ಒಬ್ರು ಮುಟ್ಟಿರೇನು ಐತೈತೆ ಅಂತೀಯ. ನೀನೇನೆ ಹಿಂಗೆ ಮೆಲ್ಲಕ್ಕೆ ಹಿಂಗೆ ಅಂತ್ಕ. ಅಷ್ಟೇನೆ. ತಿರುಗೊಬ್ರು ಮುಟ್ಟೋದು ನೀನು ನೋಯ್ಯೋದು ಯಾಕೆ ಕೊಟ್ಟು ಸವಾಸ ಅಲ್ಲ. ಇನ್ನೊಬ್ರು ಮುಟ್ಟಿದ್ರೆ ಜಾಸ್ತಿ ನೋವಾಗುತ್ತೆ. ಅವ್ರವ್ರವ್ರು ಮುಟ್ಕೊಂಡ್ರೆ ಏನೂ ಆಗಲ್ಲ. ನೀನೇ ಸರ್ ಮಾಡ್ಕೆ ಮೆಲ್ಲಕ್ಕೆ. ನಮ್ಮ ಅಕ್ಕಯ್ಯ ಗಿರ್ಜಿಂಬೆ ಬಗ್ಗೆ ಯೋಚನೆ ಮಾಡ್ತಾ ಏನು ತಂದಿಕ್ಕನ ಅಂತೇಳಿ ಮನೆ ಕೆಂಡೊಳೆ ಪಟ್ಟೆ ಸೀರೆ ಸೊಟ್ಟೋಗ್ಬಿಟ್ಟೈತೆ. ಯಾಕೆ ನಮ್ಮ ಅಕ್ಕಯಿಂದ ಯಾಕೆ ಸೊಟ್ಟೋತೋ ಏನೋ. ಅವಳಿಗೆ ಏನು ಸಾಪ್ ಹಾಕಿದ್ಲೋ ಏನೋ ಗಿರ್ಜಿಂಬೆ. ಅವಳಿಗಿನ್ನೂ ಸರಿಯಾಗಿ ಮಾಡ್ತೀವಿ ತಡಿ. ನಾವಿಬ್ಬರು ಅಕ್ಕ ತಂಗಿಯರು ಸೇರ್ಕೊಂಡು ಅವಳು ಇಲ್ಲೆಲ್ಲೆಲ್ಲ ಬರಬಾರ್ದು. ಅವ್ರ ಅಣ್ಣ ಇನ್ನೂ ಮಾತಾಡಿಸ್ಬಾರ್ದು. ಹಂಗೆ ಮಾಡ್ತೀವಿ. ನನಗೆ ಗೊತ್ತೈತಿ ಹೆಂಗೆ ಮಾಡಬೇಕು ಅಂತೇಳಿ. ನಮ್ಮ ಅಕ್ಕನ ಪಟ್ಟೆ ಸೀರೆ ಸೊಟ್ಟೋ ಹಂಗೆ ಏನೋ ಮಾಡೇವಳು. ನೋಡ್ತಾ ಇರ್ರಿ, ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.